ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರ್ಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರ್ಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರ್ಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರ್ಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ
ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದ್ರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದ್ರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದ್ರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನ A2 ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ A1 ಪವಿತ್ರ ಗೌಡ ಗೈರಾಗಿರೋದಕ್ಕೆ ನ್ಯಾಯಾಲಯ ಗರಂ ಆಗಿದೆ. ಸದ್ಯಕ್ಕೆ ನಾನು ಕೋರ್ಟ್ ಬಳಿ ಇದ್ದೀನಿ. ಇವತ್ತು 11 ಗಂಟೆ ಸುಮಾರಿಗೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆದ್ರೆ ಈ ವೇಳೆ ಒಟ್ಟು 3 ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾಗಿದ್ರು. ಈ ಸಂಬಂಧ ಗೈರಾಗಿರುವಂತಹ ಆರೋಪಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ರು. ಯಾಕೆ ನ್ಯಾಯಾಧೀಶರು ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಹಾಜರಾಗಿರಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಜಾಮೀನು ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟ್ ಸೂಚನೆಯಂತೆ ನೇರವಾಗಿ ಬಂದು ನ್ಯಾಯಾಧೀಶರಿಗೆ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ನೀಡುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ಇವತ್ತು ಪವಿತ್ರ ಗೌಡ ಮತ್ತೆ ಪವನ್ ಹಾಗೂ ಧನರಾಜ್ ಎಂಬ ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧ ಗರಂ ಆಗಿರುವಂತಹ ನ್ಯಾಯಾಧೀಶರು ಅವರಿಗೆ ವಿನಾಯಿತಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಇಲ್ಲವಾದ್ರೆ ವಾರೆಂಟ್ ಕೊಡೋದಾಗಿ ಎಚ್ಚರಿಕೆ ನೀಡಿದ್ರು. ಮುಂದೂಡಿಕೆ ವಿಚಾರಣೆಯನ್ನ ಮುಂದೂಡಿದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಳ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದಂತ ಕಾರಣದಿಂದಾಗಿ ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.